ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಪ್ರತಿ ಶುಕ್ರವಾರ ಇರಿಸುವ ಈ ತಾಮ್ರದ ಕಳಸ ಕೇವಲ ಆಚರಣೆಯ ಭಾಗವಲ್ಲ. ಇದು ನಮ್ಮ ಸನಾತನ ಧರ್ಮದ ಜ್ಞಾನದ ಭಂಡಾರ. ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಗಹನವಾದ ಶಕ್ತಿವಾಹಕ. ನೀರು, ನಾಣ್ಯ, ಎಲೆಗಳು ಮತ್ತು ತೆಂಗಿನಕಾಯಿ, ಈ ಪ್ರತಿಯೊಂದು ಅಂಶದ ಹಿಂದೆ ನಮ್ಮ ವೇದಗಳು, ಪುರಾಣಗಳು ಮತ್ತು ಉಪನಿಷತ್ಗಳು ಲಕ್ಷ್ಮಿ ಆಕರ್ಷಣೆಯ ರಹಸ್ಯವನ್ನ ಹೊಂದಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಈ ಪ್ರತಿಯೊಂದು ಅಂಶದ ಧಾರ್ಮಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಆಳವಾಗಿ ನೋಡೋಣ. ನೀತಿಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ನೀತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ತಾಮ್ರವು ಅತ್ಯುತ್ತಮ ವಿದ್ಯುತ್ ಮತ್ತು ಶಕ್ತಿವಾಹಕ. ನಮ್ಮ ಋಷಿ ಮುನಿಗಳ ಪ್ರಕಾರ ತಾಮ್ರವು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯ ಕಂಪನಗಳನ್ನು ಅತ್ಯಂತ ವೇಗವಾಗಿ ಹೀರಿಕೊಳ್ಳುತ್ತದೆ ಮತ್ತು ಶುದ್ಧೀಕರಣದ ಗುಣವನ್ನು ಹೊಂದಿದೆ. ವೀಕ್ಷಕರ, ಹಾಗೆ ವೇದಗಳ ಪ್ರಕಾರ ನೋಡೋದಾದ್ರೆ ಅಥರ್ವ ವೇದದಲ್ಲಿ ತಾಮ್ರವನ್ನ ಶುದ್ಧಿತ ಧಾತು ಎಂದು ಉಲ್ಲೇಖಿಸಲಾಗಿದೆ. ಇದು ಪೂಜಾ ಸ್ಥಳದ ನಕಾರಾತ್ಮಕ ಅಲೆಗಳನ್ನ ನಾಶಪಡಿಸಿ ಆ ಸ್ಥಳವನ್ನ ದೈವಿಕ ಶಕ್ತಿಯಿಂದ ತುಂಬಲು ನೆರವಾಗುತ್ತದೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಕಳಸದಲ್ಲಿ ತುಂಬಿದ ಜಲ ಪವಿತ್ರ ಜಲವೆಂದು ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಹಾಗೂ ಮಹತ್ವಗಳು ಇರುವಂತದ್ದು. ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳ ಪ್ರಕಾರ ಕಳಸದೊಳಗೆ ತುಂಬಿದ ನೀರು ಜಗತ್ತಿನ ಸಮಸ್ತ ಪವಿತ್ರ ನದಿಗಳು, ಸಮುದ್ರಗಳು ಮತ್ತು ತೀರ್ಥಕ್ಷೇತ್ರಗಳ ಒಟ್ಟು ಶಕ್ತಿಯನ್ನ ಹೊಂದಿದೆ ಎಂದು ಹೇಳಲಾಗುತ್ತದೆ. ನಾವು ಈ ನೀರನ್ನ ಪೂಜಿಸುವಾಗ ಜಗತ್ತಿನ ಎಲ್ಲ ತೀರ್ಥಗಳ ಶಕ್ತಿಯು ನಮ್ಮ ಮನೆಯಲ್ಲಿ ನೆಲೆಸುತ್ತದೆ. ವೀಕ್ಷಕರೇ, ನೀರು ಅತ್ಯುತ್ತಮ ಶಕ್ತಿಯ ಸಂಗ್ರಹ. ಶುಕ್ರವಾರದಂದು ನಾವು ಲಕ್ಷ್ಮೀ ಮಂತ್ರಗಳಿಂದ ಈ ನೀರನ್ನ ಶುದ್ಧೀಕರಿಸಿದಾಗ ಅದು ದೈವಿಕ ಶಕ್ತಿಯನ್ನ ಹಿಡಿದಿಟ್ಟುಕೊಂಡು ಇಡೀ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಹಾಗೂ ದೈವಿಕ ಚೈತನ್ಯವನ್ನ ಚೆಲ್ಲುವ ಹಾಗೆ ಮಾಡುತ್ತದೆ. ವೀಕ್ಷಕರೇ, ಕಳಸದೊಳಗಿನ ಪ್ರತಿಯೊಂದು ವಸ್ತುವಿನ ಗಹನ ರಹಸ್ಯವನ್ನ ನಾವು ನೋಡೋದಾದ್ರೆ ಕಳಸದೊಳಗೆ ಸೇರಿಸುವ ಪ್ರತಿಯೊಂದು ವಸ್ತು ಅಷ್ಟಲಕ್ಷ್ಮಿಯರ ಆಕರ್ಷಣೆಗೆ ಕಾರಣವಾಗುತ್ತದೆ. ವೀಕ್ಷಕರೇ, ಕಳಸದೊಳಗೆ ಸೇರಿಸುವ ಮೊದಲ ವಸ್ತು ಅಂದರೆ ಅದು ನಾಣ್ಯಗಳು, ಉದಾಹರಣೆ ಕಾಸು. ಇದರ ಧಾರ್ಮಿಕ ಮಹತ್ವವನ್ನ ನೋಡೋದಾದ್ರೆ ಕಳಸದೊಳಗೆ ನಾಣ್ಯ ಅಥವಾ ನಗದು ಇಡುವುದು ಸಂಪತ್ತು ಮತ್ತು ಐಶ್ವರ್ಯದ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಆವಾಹನೆ ಮಾಡುವ ಸಂಕೇತ. ಇದು ಸಂಪತ್ತು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲಿ ಎಂದು ಬೇಡುವ ವಿಧಾನವಾಗಿದೆ. ಇದರ ವೈಜ್ಞಾನಿಕ ಮಹತ್ವವನ್ನ ಹಾಗೂ ಸತ್ಯವನ್ನ ನೋಡೋದಾದ್ರೆ ನಾಣ್ಯಗಳು ತಾಮ್ರದ ನೀರಿನೊಂದಿಗೆ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಕಾಂತಿಯ ಪ್ರಭಾವವನ್ನ ಸೃಷ್ಟಿಸುತ್ತದೆ. ಇದು ನೀರಿನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ವೀಕ್ಷಕರೇ, ಹಾಗೆ ಕಳಸದಲ್ಲಿ ಬಳಸುವಂತಹ ಮಾವಿನ ಎಲೆ ಹಾಗೂ ವೀಳ್ಯದೆಲೆ, ಇದರ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ವಿಚಾರಗಳನ್ನ ನೀಡಲಾಗಿದೆ. ಬ್ರಹ್ಮವೈಥರ್ಯ ಪುರಾಣದಲ್ಲಿ ಮಾವಿನ ಎಲೆಗಳು ಸದಾ ಜೀವಶಕ್ತಿಯ ಮತ್ತು ಸಂತಾನ ಭಾಗ್ಯದ ಸಂಕೇತ ಎಂದು ಉಲ್ಲೇಖಿಸಲಾಗಿದೆ. ಹಾಗೆ ವಿಳ್ಯದ ಎಲೆಯಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುವುದರಿಂದ ವೇದಗಳಲ್ಲಿಯೂ ಕೂಡ ವಿಳ್ಯದೆಲೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀಡಲಾಗಿದೆ. ಹಾಗೂ ಅವು ದುಷ್ಟ ಶಕ್ತಿಯನ್ನ ನಾಶಪಡಿಸಿ ಮನೆಯಲ್ಲಿ ಮಂಗಳಕರ ವಾತಾವರಣ ಸೃಷ್ಟಿ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ಎಲೆಗಳ ಬಗ್ಗೆ ಉಪನಿಷತ್ಗಳಲ್ಲಿ ಮಹತ್ವದ ವಿಚಾರಗಳನ್ನ ನೀಡಲಾಗಿದೆ ಹಾಗೂ ರಹಸ್ಯಮಯ ವಿಷಯಗಳನ್ನು ಕೂಡ ನೀಡಲಾಗಿದೆ. ಈ ಎಲೆಗಳು ಕಳಸದ ಬಾಯಿಯಿಂದ ಹೊರಚಾಚಿದಾಗ ಅದು ಪಂಚಕೋಶದ, ಉದಾಹರಣೆ ದೇಹದ 5 ಪದರಗಳು, ಶುದ್ಧೀಕರಣದ ತತ್ವವನ್ನ ಪ್ರತಿನಿಧಿಸುತ್ತದೆ. ವೀಕ್ಷಕರೇ, ಹಾಗೆ ಕಳಸದ ಒಳಗೆ ಅಥವಾ ಕಳಸದ ಮೇಲೆ ಬಳಸುವಂತಹ ಅರಿಶಿಣಕ್ಕೆ ವಿಶೇಷವಾದ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವಗಳು ಇರುವಂತದ್ದು. ಅರಿಶಿಣವು ಕೇವಲ ಬಣ್ಣವಲ್ಲ, ಇದು ಕರ್ಕ್ಯೂಮಿನ್ ಅಂಶದ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಜ್ಞಾನ ಮತ್ತು ಗುರುವಿನ ಗ್ರಹವಾದ ಬೃಹಸ್ಪತಿಗೆ ಸಂಬಂಧಿಸಿದೆ. ಶುಕ್ರವಾರ ಅರಿಶಿಣ ಬಳಸುವುದರಿಂದ ಶುಕ್ರ ಮತ್ತು ಗುರುವಿನ ದೈವಿಕ ಸಂಯೋಗವಾಗಿ ಸಂಪತ್ತು ಮತ್ತು ಜ್ಞಾನ ಒಟ್ಟಿಗೆ ಬರುತ್ತದೆ. ವೀಕ್ಷಕರೇ, ಹಾಗೆ ಅಂತಿಮವಾಗಿ ನಾವು ನೋಡೋದಾದ್ರೆ ಕಳಸದ ಮೇಲಿರುವ ತೆಂಗಿನಕಾಯಿಯ ಗಹನವಾದ ಮಹತ್ವವನ್ನ. ವೀಕ್ಷಕರೇ, ಕಳಸದ ಮೇಲೆ ಇರುವ ಈ ತೆಂಗಿನಕಾಯಿಗೆ ಪೂರ್ಣ ಕುಂಭ ಎಂದು ಹೇಳಲಾಗಿದೆ. ಉಪನಿಷತ್ಗಳಲ್ಲಿ ಇದರ ಮಹತ್ವವನ್ನ ಹಾಗೂ ಇದರ ರಹಸ್ಯವನ್ನ ಬಹಳ ಆಳವಾಗಿ ನೀಡಲಾಗಿದೆ. ಬ್ರಹ್ಮಧಾರಣಿಕ ಉಪನಿಷತ್ನ ಪೂರ್ಣಂ ಅಧಂ ಪೂರ್ಣಂ ಇದಂ ತತ್ವದಂತೆ ತೆಂಗಿನಕಾಯಿಯು ಹೊರಗೆ ಗಟ್ಟಿಯಾಗಿದ್ದರೂ
ಒಳಗೆ ಅಮೃತದಂತಹ ನೀರನ್ನ ಹೊಂದಿದೆ. ಇದು ಮಾನವನ ಅಹಂಕಾರವನ್ನ ತ್ಯಜಿಸಿ ಒಳಗಿರುವ ಶುದ್ಧ ಜ್ಞಾನವನ್ನ ಜಾಗೃತಗೊಳಿಸುವ ಸಂಕೇತ ಎಂದು ನಂಬಲಾಗಿದೆ. ಹಾಗೆ ಬ್ರಹ್ಮಾಂಡದ ಶಕ್ತಿಯ ಕೇಂದ್ರ ಈ ತೆಂಗಿನಕಾಯಿ ಅಂತಲೂ ಕೂಡ ಹೇಳಲಾಗಿದೆ. ಒಟ್ಟಾರೆ ಆಗಿ ಈ ತಾಮ್ರದ ಕಲಸದ ರಚನೆ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿಯನ್ನ ಸ್ಥಿರವಾಗಿ ನಿಲ್ಲಲು ನಮ್ಮ ಋಷಿ ಮುನಿಗಳು ವಿನಾಶಗೊಳಿಸಿದ ಒಂದು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಆಂಟಿನಾ ಇದ್ದಂತೆ. ವೀಕ್ಷಕರೇ, ಇದು ಕೇವಲ ಐಶ್ವರ್ಯವನ್ನ ಹೆಚ್ಚಿಸುವುದಲ್ಲ, ಇದು ನಿಮ್ಮ ಮನಸ್ಸಿನ ಕಂಪನವನ್ನ ಹೆಚ್ಚಿಸಿ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನ ನೀಡುತ್ತದೆ ಎಂದು ನಮ್ಮ ಹಿರಿಯರು ಹಾಗೂ ಋಷಿ ಮುನಿಗಳು ಹೇಳುತ್ತಾರೆ. ಇನ್ನು ಮುಂದೆ ನೀವು ಕಳಸ ಇಡುವಾಗ ನೀವು 18 ಪುರಾಣಗಳು ಮತ್ತು 4 ವೇದಗಳ ಆಳವಾದ ಶಕ್ತಿಯ ಕೇಂದ್ರವನ್ನ ಸ್ಥಾಪಿಸುತ್ತಿದ್ದೀರಿ ಎಂಬ ಅರಿವು ನಿಮ್ಮಲ್ಲಿ ಇರಲಿ. ವೀಕ್ಷಕರೇ, ಇಂತಹ ಗಹನವಾದ ಜ್ಞಾನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶ್ರದ್ಧೆಯುಳ್ಳ ಎಲ್ಲರಿಗೂ ಇದನ್ನ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ನಿತ್ಯಧ್ವನಿ ಸತ್ಯಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಅನ್ನ.